ಈಗಾಗಲೇ ನಡೀತದೆ. ಗೆದ್ದಲಿಗೆರಲ್ಲಿ ಎಷ್ಟು ಭೂಮಿಗೆ ಬೆಲೆ ಎಷ್ಟಿದೆ, ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ಗೆದ್ದಲಿಗೆಯಲ್ಲಿ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಪೀಡ್ ಮಾಡ್ಕೊಂಡು ದಿನನಿತ್ಯ ಊಟ ಹಾಕ್ಸ್ಕೊಂಡು ನನ್ನ ವಿರುದ್ಧ ಅಲ್ಲಿ ಧಿಕ್ಕಾರ ಕೂಗಿಸ್ಕೊಂಡು ಅವ್ರು ಯಾರಿಗೂ ಹೇಳ್ಕೊಂಡು ಕಳ್ಸೋರು. ಈಗ ತಾನೇ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ. ನಾನು ಹಂಗಂತೆ ನಾನು ಓಡೋಗಿದ್ದಂತೆ ಓಡ್ಬಿಟ್ಟು ಮತ್ತು ಇನ್ನೇನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿಡ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ? 3 ಮದುವೆ ಆಗಿದ್ರೆ ನನ್ನ ರಿಯಾಲಿಟಿ, ನಾನು ರೈತನ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗಿಲ್ಲ. ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟ್ಯಾಂತರ ರೂಪಾಯಿ ಕಾಣ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅಲ್ಲಿ ಯಾವುದೋ ಎಲ್ಲ ಆರೋಪ ಬಂತಲ್ಲ, ಭೂಕಬಳಿಕೆ ಮಾಡ್ಕೊಳ್ಳೋ. ಅದಕ್ಕೆ ಏನಂದರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋರು. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಇವರು? ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ. ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ಪ್ರಜ್ವಲ್ ಜೈಲು ಹೋಗಿ ಇವರೇ ಕಾರಣ? 100ಕ್ಕೆ 100 ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎಂಥದ್ದರೋ ಜೈಲಿಂದ ಈಚೆ ಬಂದರು ಬಿಡಿಸ್ಕೊಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲೆ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನು ಬೇಕಾದ್ರು ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನು, ಜನ ಇಷ್ಟಪಟ್ಟರೆ ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತದೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಚೌಕಟ್ಟಿಗೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧನೆನಾ? ಓಲಿ ಏನು ಮಾಡೋರೆ? ಬೇಡ ರೀ, ಇವ್ರ ಮುಂದೆ ಡಿಬೇಟ್ ಮಾಡೋಣ. ಏನಕ್ಕೆ ಸರ್ ಮತ್ತೆ ಹೋರಾಟ ಇದೆಲ್ಲ? ರಾಜಕೀಯ ರೀ. ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು. ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ಪ್ರಿ, ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು: ಬಚ್ಚೇಗೌಡರು ಆದಿಯಾಗಿ, ನಮ್ಮ ನಾಗೇಗೌಡರು ಆದಿಯಾಗಿ, ಚಂದ್ರೇಗೌಡರು, ಡಿ ಬಿ ಗೌಡರು, BL ಶಂಕರ್, ವರದೇಗೌಡರು, MS ಸಿದ್ದರಾಜು. ನೀವು ಮರ್ತೋಗ್ಬಿಟ್ರಾ? 2004 ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೆ ಏನು ಗೊತ್ತಿಲ್ವಾ ಇದು? 2008 ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತುಬಿಟ್ಟವ್ರೆ ಇವ್ರದ್ದೆಲ್ಲ ಆಟನ, ದೊಂಬರಾಟನ? ಅದೇ ಅವರು ಬೀಗರನ್ನೇ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಆಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನಾನು ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟಿಯರ್ಗೆ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ ಇದು? ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರಿಗೆ ತಾಕತ್ತಿದ್ರೆ ತಗೊಬರಲಿ, ಉದ್ಯೋಗ ಕೊಡಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ಮದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಬರ್ತಾರೆ ತಗೊಬರಲಿ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ. ಇವ್ರೇನು ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರೋಕೆ ಇವ್ರು ಯಾರು? ಕೈಗಾರಿಕೋದ್ಯಮಿಗಳು ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಮೂಲಸೌಕರ್ಯ ಯಾರು? ಏನು ನಿಮ್ಮ ಹೆಸರು ಹೇಳ್ರಿ, ನಿಮ್ದು ಯಾವುದು ಕೈಗಾರಿಕೆ ಅಂತ? ಮೂಲಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದರೆ ನಾನು ಹೇಳಿದ್ನಲ್ಲ, ಡಿಬೇಟ್ಗೆ ಬರಲಿ, ಜನ ಕರೀವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ,
ಜನನ ಕರೆಯುವ ಇಲ್ಲಿ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟಿಗೆ ಬರಲಿ, ಜನರನ್ನು ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ ಅವ್ರ ಮುಂದೆ. ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರದ್ದು. ಇವರು ಆಗಿದ್ದ ಕಾಲದಲ್ಲಿ ಏನು ಮಾಡೋದ್ರಿಂದ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡಿಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರಬೇಕು. ಬರೀ ಭಾಷಣದಲ್ಲಿ ಪೇಪರಲ್ಲಿ ಟಿ ವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ. ಕಲ್ಕಳಿ ಜನ ಆಯ್ಕೆ ಮಾಡೋರೆ, ನೀವು ಗೌರವವಾಗಿರೋದು ಕಲ್ಕಳಿ. ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬಿಡಿ. ಇಷ್ಟು ದಿವಸ ಹಾಳು ಮಾಡಿಬಿಟ್ರಿ ಎಲ್ಲ ಒಕ್ಕಲಿಗರು. ಇನ್ಮೇಲಾದ್ರು ಒಂದಷ್ಟು ಜನ ಯುವಕರು ಬೆಳೀಲಿ. ಬಿಡಿ, ಅವ್ರಿಗೆ ಅವಕಾಶ ಕೊಡಿ. ಇದನ್ನೆಲ್ಲ ಬಿಡಿ, ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.